ನರೇಗಾ ಯೋಜನೆಯ ಹೆಸರು ಬದಲಾವಣೆಯನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ನರೇಗಾ ಹೆಸರು ಚೇಂಜ್. ಮನ್ರೇಗಾ ರದ್ದು, ವಿಬಿಜಿ ರಾಮ್ಜಿ ಬಿಲ್ ಅಂಗೀಕಾರ. ಪ್ರತಿಪಕ್ಷಗಳ ವಿರೋಧದ ಮಧ್ಯೆಯೂ ಕೂಡ ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡಲಾಗಿದೆ. ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಮಸೂದೆ ಬಿಲ್ ಅಂಗೀಕಾರದ ವೇಳೆಯಲ್ಲಿ ವಿಪಕ್ಷ ನಾಯಕರ ಹೈಡ್ರಾಮಾ ಹಂಗಾಮ. ಬಿಲ್ನ ಪ್ರತಿ ಹರಿದು ಎಸೆದ ವಿರೋಧ ಪಕ್ಷಗಳ ನಾಯಕರು. ರಾಜ್ಯಸಭೆಯಲ್ಲಿ ಮಸೂದೆ ಅಂಗೀಕಾರಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯಸಭೆಯಲ್ಲೂ ಅಂಗೀಕಾರಗೊಂಡ್ರೆ ಕಾಯ್ದೆಯಾಗಿ ಜಾರಿಗೆ ಬರಲಾಗುತ್ತೆ. ರಾಷ್ಟ್ರಪತಿಗಳ ಅಂಕಿತ ಹಾಕಿದ್ರೆ ಮಾತ್ರ ಕಾಯ್ದೆಯಾಗಿ ಜಾರಿಯಾಗುತ್ತೆ. ಕೇಂದ್ರ ಸರ್ಕಾರದಿಂದ ನರೇಗಾ ಯೋಜನೆಯ ಹೆಸರು ಬದಲಾವಣೆಗೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೇಂದ್ರ ಸರ್ಕಾರ ನರೇಗಾ ಹೆಸರನ್ನ ಚೇಂಜ್ ಮಾಡುವಂತಹ ಪ್ಲಾನ್ಸ್ ಅನ್ನ ಹೇಳಲಾಗ್ತಾ ಇದೆ. ಮನ್ರೇಗಾ ರದ್ದು, ವಿಬಿಜಿ ರಾಮ್ಜಿ ಬಿಲ್ ಅಂಗೀಕಾರ ಮಾಡಲಾಗ್ತಾ ಇದೆ. ಪ್ರತಿಪಕ್ಷಗಳ ವಿರೋಧದ ಮಧ್ಯೆಯೂ ಕೂಡ ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡಲಾಗ್ತಾ ಇದೆ. ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಮಸೂದೆ ಬಿಲ್ ಅಂಗೀಕಾರ ವೇಳೆ ವಿಪಕ್ಷ ನಾಯಕರ ಹೈಡ್ರಾಮಾ ಮತ್ತು ಹಂಗಾಮ ಜೋರಾಗಿದೆ. ಬಿಲ್ ಪ್ರತಿಯನ್ನ ಹರಿದು ಎಸೆದ ವಿರೋಧ ಪಕ್ಷಗಳ ನಾಯಕರು. ರಾಜ್ಯಸಭೆಯಲ್ಲಿ ಮಸೂದೆ ಅಂಗೀಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡ್ರೆ ಮಾತ್ರ ಕಾಯ್ದೆಯಾಗಿ ಜಾರಿಯಾಗುತ್ತೆ. ಆದ್ರೆ ಇನ್ನೊಂದು ಏನಂತಂದ್ರೆ, ರಾಷ್ಟ್ರಪತಿಗಳ ಅಂಕಿತ ಹಾಕಿದ್ರೆ ಮಾತ್ರ ಇದು ಕಾಯ್ದೆಯಾಗಿ ಜಾರಿಯಾಗುತ್ತೆ. ವಿಬಿಜಿ ರಾಮ್ಜಿ ಮಸೂದೆಯಲ್ಲಿದೆ ಹಲವು ಸೌಲಭ್ಯಗಳು. ಕಾರ್ಮಿಕರು, ಅಧಿಕಾರಿಗಳು ಬಯೋಮೆಟ್ರಿಕ್ ದೃಢೀಕರಣ ಕಡ್ಡಾಯವಾಗ್ತಾ ಇದೆ. ಒಂದೇ ವರ್ಷದಲ್ಲಿ 60 ದಿನದವರೆಗೆ ಕೆಲಸ ಮಾಡಿಸುವಂತಿಲ್ಲ. ನಾಟಿ ಕಟಾವು ವೇಳೆ 60 ದಿನದವರೆಗೆ ಉದ್ಯೋಗ ಖಾತ್ರಿ ಮಾಡಿಸುವಂತಿಲ್ಲ. ಇನ್ಮುಂದೆ ರಾಜ್ಯ ಸರ್ಕಾರವು ಉದ್ಯೋಗ ಖಾತರಿ ಹಣ ಭರಿಸಬೇಕು. ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರದಿಂದ 40% ಹಣವನ್ನ ಉದ್ಯೋಗ ಖಾತರಿ ಹಣ ಭರಿಸಬೇಕು. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೇಂದ್ರದಿಂದಲೇ ಪೂರ್ತಿ ಹಣ ಪಾವತಿ ಮಾಡಬೇಕು. ಈ ಎಲ್ಲಾ ಅಂಶಗಳನ್ನ ಒಳಗೊಂಡ ಬಿಲ್ ಈಗಾಗಲೇ ಲೋಕಸಭೆಯಲ್ಲಿ ಪಾಸ್ ಮಾಡಲಾಗ್ತಾ ಇದೆ. ರಾಜ್ಯಸಭೆಯಲ್ಲೂ ಕೂಡ ಮಸೂದೆ ಅಂಗೀಕಾರಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಪ್ರಸ್ತುತ ಕೆಲಸದ ದಿನಗಳ ಸಂಖ್ಯೆ 100ರಿಂದ 125ಕ್ಕೆ ಹೆಚ್ಚಳವನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ಕಾರ್ಮಿಕರಿಗೆ, ಮತ್ತೊಂದ್ ಕಡೆ ಅಧಿಕಾರಿಗಳಿಗೆ ಬಯೋಮೆಟ್ರಿಕ್ ದೃಢೀಕರಣ ಕಂಪಲ್ಸರಿಯನ್ನ ಮಾಡಲಾಗ್ತಾ ಇದೆ. ಒಂದೇ ವರ್ಷದಲ್ಲಿ 60 ದಿನದವರೆಗೆ ಕೆಲಸವನ್ನ ಮಾಡಿಸುವಂತಿಲ್ಲ. ವಿಬಿಜಿ ರಾಮ್ಜಿ ಮಸೂದೆಯಲ್ಲಿದೆ ಈ ಒಂದು ಷರತ್ತು ಕೂಡ. ನಾಟಿ ಕಟಾವು ವೇಳೆ 60 ದಿನದವರೆಗೆ ಉದ್ಯೋಗ ಖಾತ್ರಿ ಕೂಡ ಮಾಡಿಸುವಂತಿಲ್ಲ. ಅದರ ಜೊತೆಗೆ ಇನ್ಮುಂದೆ ರಾಜ್ಯ ಸರ್ಕಾರವೂ ಕೂಡ ಉದ್ಯೋಗ ಖಾತರಿ ಹಣವನ್ನ ಭರಿಸಬೇಕು. ಕೇಂದ್ರ ಸರ್ಕಾರದಿಂದ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ 60% ಕೊಟ್ರೆ, ನಮ್ಮ ರಾಜ್ಯ ಸರ್ಕಾರದಿಂದ 40% ರಷ್ಟು ಹಣವನ್ನ ಉದ್ಯೋಗ ಖಾತರಿ ಹಣ ಭರಿಸಬೇಕಾಗ್ತಿದೆ. ಕೇಂದ್ರದಿಂದಲೇ ಪೂರ್ತಿ ಹಣ ಪಾವತಿ. ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳೇನಿದಾವಲ್ಲ, ಆ ಪ್ರದೇಶಗಳಲ್ಲಿ ಕೇಂದ್ರದಿಂದಲೇ ಪೂರ್ತಿ ಹಣವನ್ನ ಪಾವತಿ ಮಾಡಬೇಕು. ಎಲ್ಲಾ ಅಂಶ ಒಳಗೊಂಡ ಬಿಲ್ ಈಗಾಗಲೇ ಲೋಕಸಭೆಯಲ್ಲಿ ಪಾಸ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯಸಭೆಯಲ್ಲೂ ಕೂಡ ಮಸೂದೆ ಅಂಗೀಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.